ಇನ್ನು ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರಿಗಾಗಿ ಕಥೆಯನ್ನು ಯಾಕೆ ಬರಿತಾ ಇಲ್ಲ, ಈ ವಿಚಾರ ನನಗೆ ಗೊತ್ತಿಲ್ಲ. ಅಭಿ ಸಿನಿಮಾ ನನಗೆ ಯಾವುದೇ ಕಥೆಯನ್ನು ಕೇಳಿರಲಿಲ್ಲ. ಡೈರೆಕ್ಟರ್ ಆ ಕಡೆಯಿಂದ ಈ ಕಡೆಗೆ ಓಡಿ ಅಂತ ಹೇಳಿದರು ಅಷ್ಟೇ. ಆಮೇಲೆ ಎರಡನೇ ಸಿನಿಮಾ ಸ್ಕ್ರಿಪ್ಟ್ ಕೇಳಲೇಬೇಕು ಅಂದುಕೊಂಡೆ. ಕಮರ್ಷಿಯಲ್ ಕೋರ್ಟ್ ಬಳಿ ನಟಿ ರಮ್ಯಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆಮೇಲೆ ಎಕ್ಸ್ಕ್ಯೂಸ್ ಮೀ ಸಿನಿಮಾಗೆ ಪ್ರೇಮ್ ಹತ್ತಿರ ಕತೆ ಕೇಳಿದೆ. ಕನ್ನಡದಲ್ಲಿ ಯಾಕೆ ಮಹಿಳೆಯರಿಗೆ ಸಿನಿಮಾ ಮಾಡ್ತಿಲ್ವೋ ಗೊತ್ತಿಲ್ಲ, ಆ ವಿಚಾರದಲ್ಲಿ ನನಗೆ ಬೇಸರ ಇದೆ ಅಂತೇಳಿ ನಟಿ ರಮ್ಯಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. Film that I did, Abhi, I wasn't told the script at all. So I went on set and the director would be like, okay, Illinda Livodi anta. I don't know why I'm running, to who I'm running, ಏನಕ್ಕೆ ಅಂತ. ನಾನು ಸ್ಕ್ರಿಪ್ಟೇ ಹೇಳಿರಲಿಲ್ಲ because I think he was such a big director and it was such a big film. I don't think I mattered to them that I needed to know the script. So I feel like for my first film I actually need a medal because I don't know how I emoted and how I did what I did. And then I was very adamant that ಎರಡನೇ ಸಿನಿಮಾಗೆ ನನ್ನ ಸ್ಕ್ರಿಪ್ಟ್ ಕೇಳಲೇಬೇಕು ಅಂತ. Then I was doing Excuse Me at that time, and then I think Prem Auru, he was the director of Excuse Me, and he came and told me the film up to the interval. And then after he said, I'm not ready. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.